ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸಾನಿಯಾ. ವಿಜಯಪುರ ಜಿಲ್ಲೆಯಲ್ಲಿ ನೂತನವಾಗಿ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರನ್ನಾಗಿ ರಫೀಜಾ ನದಾಫ್ ಅವರಿಗೆ ಎಲ್ರೂ ಸಹ ಬಂದು ಇವತ್ತು ಪದಗ್ರಹಣ ಕಾರ್ಯಕ್ರಮ ಬಹಳ ಚೆನ್ನಾಗಾಯ್ತು. 2.5 ವರ್ಷದಿಂದ ನಾವೆಲ್ಲರೂ ಸಹ ನೋಡ್ತಾ ಇದ್ದೀವಿ. ಪಂಚ ಗ್ಯಾರಂಟಿಗಳಿಂದ ನಮ್ಮ ರಾಜ್ಯದಲ್ಲಿ ಒಂದು ಮಹಿಳಾ ಕ್ರಾಂತಿ ಪ್ರಾರಂಭ ಆಗಿದೆ. ಮಹಿಳೆಯರು ಸ್ವಾಭಿಮಾನದಿಂದ, ಕೃಷಿ ಮಹಿಳೆಯರು ಸ್ವಾಭಿಮಾನದಿಂದ ಚಾಮರಾಜನಗರದಿಂದ ಬೀದರ್ ಬಸ್ ಹತ್ಕೊಂಡು ಹೋಗ್ತಿದ್ದಾರೆ. ಸ್ವಸಹಾಯ ಸಂಘಗಳಲ್ಲಿ ಮೂಲಕ ಮಹಿಳೆಯರು 2,000 ರೂಪಾಯಿ, 1,23,00,000 ಜನ ಮಹಿಳೆಯರು ಕುಟುಂಬದವರು ಅವರು ಸ್ವಂತ ಹಣದಿಂದ ಉದ್ಯಮಿಗಳಾಗಿದ್ದಾರೆ. ಮಕ್ಕಳಿಗೆ ಪೌಷ್ಟಿಕ ಆಹಾರ ಇರ್ಬೋದು, ವಿದ್ಯಾಭ್ಯಾಸ ಇರ್ಬೋದು. ಹಾಗಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಆಸೆ ಮತ್ತೆ ಭರವಸೆ ಏನು ಅಂದ್ರೆ, ಪ್ರತಿಯೊಬ್ರು ಸಹ ಯಾವುದೇ ಜಾತಿ ಆಗಿರ್ಲಿ, ಯಾವುದೇ ಧರ್ಮ ಆಗಿರ್ಲಿ, ಎಲ್ರಿಗೂ ಒಟ್ಟಿಗೆ ಕರ್ಕೊಂಡು ಹೋಗೋದು, ಸಮಾನತೆ ಬುದ್ಧ ಬಸವ ಅಂಬೇಡ್ಕರ್ನ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು ಎಲ್ಲ ನಮ್ಮ ಸಚಿವರು ಸಹ ಬರ್ಬೇಕಿತ್ತು. ನಮ್ಮ MP ಪಾಟೀಲ್ ಸರ್ ಅವರು, ಶಿವಾನಂದ ಪಾಟೀಲ್ ಸರ್ ಅವರು, ಅಪ್ಪಾಜಿ ನಾಡಗೌಡ ಸರ್, ಎಲ್ಲಾ ಶಾಸಕರು ಎಲ್ಲರೂ ಬರ್ಬೇಕಿತ್ತು. ನಾನು ಇವತ್ತು ವಿಶೇಷವಾಗಿ ಎಲ್ಲ ನಮ್ಮ ಪದಾಧಿಕಾರಿಗಳು, ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತರು, ಬ್ಲಾಕ್ ಅಧ್ಯಕ್ಷರು, ನಮ್ಮ ಡಾಕ್ಟರ್ ಪ್ರಭು ಅಣ್ಣ ಅವರು, ಮತ್ತೆ ಸಂಯುಕ್ತ ಪಾಟೀಲ್ ಅವರು, ಮತ್ತೆ ಎಲ್ಲ ಅಮೀರ್ ಮುಷರಫ್ ಅವರು, ಎಲ್ರಿಗೂ ನಾನು ಧನ್ಯವಾದ ಹೇಳಕ್ ಬಯಸ್ತೀನಿ. ಮುಂದೆ ಜಡ್ಪು ಚುನಾವಣೆ ಬರುತ್ತೆ. ನಾವು ಎಲ್ರು ಒಟ್ಟಿಗೆ ಸೇರ್ಕೊಂಡು ಜನರ ಸೇವೆ ಮಾಡೋಣ, ಪಕ್ಷ ಕಟ್ಟೋಣ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ಚುನಾವಣಾ ಅಧ್ಯಕ್ಷರ ಬದಲಾವಣೆ ಝಡ್ಪಿ ಚುನಾವಣೆ ಬರ್ತಾರಲ್ಲ, ಅದು ತಯಾರಿ ಯಾವ ರೀತಿ? 1 ವರ್ಷ ಆಯ್ತು ನಾನು ಮಹಿಳಾ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿ. ನಾನು ಇಡೀ ರಾಜ್ಯ ಪ್ರವಾಸ ಮಾಡ್ತಿದ್ದೀನಿ. ಸೊ ಇದು ಒಂದು ಜಿಲ್ಲೆ ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ 5 ವರ್ಷ ಪೂರ್ಣ ಆಗಿದ್ಲು. ಇನ್ಫ್ಯಾಕ್ಟ್ ನಿಕಟಪೂರ್ವ ಅಧ್ಯಕ್ಷರು ಸಹ ನಮ್ಮ ಜೊತೆ ಇದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ. ಸೊ ಇಡೀ ನನ್ನ ಪೋಸ್ಟು ಅಷ್ಟೇ 3 ರಿಂದ 5 ವರ್ಷ ಆದ್ಮೇಲೆ ಇದು ಚೇಂಜ್ ಆಗುತ್ತೆ. ಇದು ಸಹಜ ಇದು. ಸೊ ಹಾಗಾಗಿ ಇದು ಎಲ್ರೂ ಸೇರ್ಕೊಂಡು ಒಂದು ಒಟ್ಟಿಗೆ ಕೆಲಸ ಮಾಡೋಣ ಅಂತ ನಾನು ಹೇಳಕ್ ಬಯಸ್ತೀನಿ. ಇದು ರಮೀಜಾ ಅವರ ಪದಗ್ರಹಣ ಮಾತ್ರ ಅಲ್ಲ, ಇದು ಪ್ರತಿಯೊಬ್ಬ ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತರ ಕಾರ್ಯಕ್ರಮ. ಇದು ಮಹಿಳೆಯರು, ವಿಶೇಷವಾಗಿ ನಮ್ಮ ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತರು ಮನೆ ಹೋಗಿ ದಯವಿಟ್ಟು ಆಶೀರ್ವಾದ ಮಾಡಿ, ನಮ್ಗೆ ಸಹಕಾರ ಕೊಡಿ ಅಂತ ಅವ್ರು ಕೇಳಿದ್ದಕ್ಕೆ ನಮ್ಗೆ 136+3 140 ಸೀಟುಗಳು ಬಂತು. ನಾವು ಮಹಿಳೆಯರು ನಿಜವಾಗ್ಲೂ ಮನ್ಸು ಮಾಡಿದ್ರೆ ನಾವೇನ್ ಬೇಕಾದ್ರೂ ಸಾಧಿಸ್ಬೋದು. ತೊಟ್ಟಿತುಗೋ ಕೈ ದೇಶವನ್ನೇ ಆಳ್ಬಹುದು ಅಂತ ನಮ್ಮ ಇಂದಿರಾ ಗಾಂಧಿ ಅವರು ತೋರಿಸ್ಕೊಟ್ಟಿದ್ದಾರೆ. ನಮಗೆ ರಿಸರ್ವೇಶನ್ ನಮ್ಮ ರಾಜೀವ್ ಗಾಂಧಿ ಅವರ ಕನಸಾಗಿತ್ತು. ಈಗ ಮುಂದೆ 28 ವರ್ಷ ಆದ್ಮೇಲೆ ನಮಗೆ 33% ಪಾರ್ಲಿಮೆಂಟ್ ಮತ್ತೆ ಅಸೆಂಬ್ಲಿಯಲ್ಲಿ ಸಹ ಬರುತ್ತೆ. ಹಾಗಾಗಿ ಈ ನಮ್ಮ ಪಂಚ ಗ್ಯಾರಂಟಿಗಳು ಪ್ರತಿಯೊಬ್ಬರಿಗೂ ತಲುಪೋತರ ಅದೇ ರೀತಿ ಅನೇಕ ಕಾರ್ಯಕ್ರಮಗಳು ನಾವು ಹಮ್ಮಿಕೋಬೇಕು ಅಂತಿದೀವಿ. ಮಹಿಳೆಯರಿಗೆ ಒಳ್ಳೆ ಅವ್ರ ಆರೋಗ್ಯ ನೋಡ್ಕೊಡಿ, ಮಕ್ಕಳಿಗೆ ಮತ್ತೆ ಅವ್ರಿಗೆ ಒಳ್ಳೆ ವಿದ್ಯಾಭ್ಯಾಸ, ಮತ್ತೆ ಆರ್ಥಿಕವಾಗಿ ಅವರು ಸಬಲ ಆಗ್ಬೇಕು ಅಂತ ಆ ಒಂದು ನಿಟ್ಟಿನಲ್ಲಿ ನಾವು ಎಲ್ಲರೂ ಮಹಿಳಾ ಕಾಂಗ್ರೆಸ್ಸಿನ ಎಲ್ಲಾ ಕಾರ್ಯಕರ್ತರು ಮಹಿಳೆಯರ ಜೊತೆ ಕೆಲಸ ಮಾಡ್ತೀವಿ ಅಂತ ನಾನು ಹೇಳಕ್ ಬಯಸ್ತೀನಿ.
ಇನ್ನೊಂದು ನಮ್ಮ ನೀವು ಪಂಚ ಗ್ಯಾರಂಟಿ ಅಂತೇಳಿ ಹೇಳ್ತಾರೆ, ಗೃಹಲಕ್ಷ್ಮಿ ಗೊತ್ತಾ? ಎಷ್ಟು ಜನ ಇನ್ನ ಬರ್ತಾ ಇಲ್ಲ ನೋಡಿ, ಅವ್ರು ಯಾವಾಗ ಬರ್ತಾ ಇದೆ? ಏನ್ ಸಮಸ್ಯೆ? 2-3 ತಿಂಗಳು ಲೇಟ್ ಆಗ್ಬೋದು, ಆದಷ್ಟು ಬೇಗ ಬಂದ್ಬಿಡುತ್ತೆ ಅಂತ ನಾವು ಹೇಳೋ ಬಯಸ್ತೀವಿ. ಇನ್ನೊಂದು ಏನ್ ಸಮಸ್ಯೆ ರಾಜ್ಯದಲ್ಲಿ ದೊಡ್ಡ ಆಗ್ತಾ ಇದ್ರೆ, ಪಂಚ ಗ್ಯಾರಂಟಿ ನೀವು ಕೊಟ್ರಿ, ಜನರಿಗೆ ಒಳ್ಳೆ ಆಗ್ತಾ ಇದ್ರು. ಇನ್ನೊಂದು ಎಂಬುಲೆನ್ಸ್ ಸಮಸ್ಯೆ ಆಗ್ತಾ ಇದೆ. ಹಾ, ಎಂಬುಲೆನ್ಸ್ ಸಮಸ್ಯೆ, ಈಗ ಎಲ್ಲಿ ಅಪಘಾತ ಆದ್ರೆ ಎಂಬುಲೆನ್ಸ್ ಬರ್ತಾ ಇಲ್ಲ, ಈ ಸರಿಯಾಗಿ ಬರ್ತಾ ಇಲ್ಲ. ಒಂದೊಂದ್ ತಾಸು ಫೋನ್ ಮಾಡಿದ್ರೆ ಬರ್ತಾ ಇಲ್ಲ, ಜನರು ಸತ್ತಾ ಇಲ್ಲ. ಈಗ ಏನೇನು ಸಮಸ್ಯೆಗಳಿದೆಯೋ ಅದು ಎಲ್ಲ ನಮ್ಮ ಶಾಸಕರು, ಮುಖಂಡರು ಅವರ ಜೊತೆ ಚರ್ಚೆ ಮಾಡ್ತೀವಿ. ಅವ್ರ ಗಮನಕ್ಕೂ ಸಹ ಬಂದಿದೆ. ಇದು ಪ್ರತಿಯೊಂದು ಜಿಲ್ಲೆಯಲ್ಲೂ ಸಹ ಪ್ರತಿಯೊಂದು ಹಳ್ಳಿಗೂ ಈ ಸಮಸ್ಯೆಗಳನ್ನ ಸರಿ ಮಾಡೋ ರೀತಿ ಅವರು ನಮ್ಮ ಸರ್ಕಾರ ಮಾಡ್ತಾರೆ. ಧನ್ಯವಾದ. ಇದು ಒಂದು ಬಿಜಾಪುರ ಜಿಲ್ಲೆಯಲ್ಲಿ ಪದಗ್ರಹಣ ಕಾರ್ಯಕ್ರಮ, ಐತಿಹಾಸಿಕವಾದಂತಹ ಮೊಟ್ಟ ಮೊದಲನೆಯ ಕಾರ್ಯಕ್ರಮ. ಪದಗ್ರಹಣ ಕಾರ್ಯಕ್ರಮಕ್ಕೆ ಆಗಮಿಸಿ ನನ್ನ ಮಹಿಳೆಯರು ಈ ಒಂದು ಕಾರ್ಯಕ್ರಮದ ಮೂಲಕ ನನಗೆ ಒಂದು ಬೆಂಬಲ ಸೂಚಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನನಗೊಂದೇನು ಆಶ್ವಾಸನೆ ಕೊಟ್ಟಿದ್ದಾರೆ, ಆ ಆಶ್ವಾಸನೆ ನಾನು ಈಡೇರಿಸ್ತೀನಿ. ಪ್ರತಿಯೊಂದು ಮನೆ ಮನೆಗೆ ಹೋಗಿ ಬೂತ್ ಮಟ್ಟದಿಂದ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿ ಈ ಒಂದು ಯೋಜನೆಗಳನ್ನ ಮನೆ ಮನೆಗೆ ತಲುಪಿಸೋದ್ರ ಮುಖಾಂತರ ನಾವೊಂದು ಕೆಲಸವನ್ನು ಮಾಡಿ ನನ್ನ ಎಲ್ಲಾ ಬ್ಲಾಕ್ ಅಧ್ಯಕ್ಷರುಗಳು, ನನ್ನ ಪ್ರೀತಿಯ ಅಕ್ಕ ತಂಗಿಯರಾದಂತಹ ಕಾರ್ಯಕರ್ತರುಗಳು, ಮುಖಂಡರುಗಳನ್ನು ತಗೊಂಡು ನಾನು ಈ ಒಂದು ಅಧ್ಯಕ್ಷೆ ಅಲ್ಲ, ನಾ ಮನೆ ಮನೆಗೆ ಇರುವಂತ ಕಾರ್ಯಕರ್ತ ಬಿಂದು ಆಗಿ ನಾ ಕೆಲಸ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತೇನೆ. ಜಿಲ್ಲಾ ಅಧ್ಯಕ್ಷ ಆಗ್ಬೇಕಂದ್ರೆ ಯಾವ ಕಾರಣ, ಯಾರ ಹಿಂದೆ? ನನಗೆ ಫಸ್ಟ್ ಆಫ್ ಆಲ್ ಒಂದು ಹೇಳ್ಬೇಕಪ್ಪ ಅಂದ್ರೆ, ನಾನು ಮತಕ್ಷೇತ್ರದ ಒಂದು ಅಹಿಂದ ವರ್ಗದಿಂದ ಬಂದಂತವಳು. ಅಹಿಂದ ವರ್ಗದಿಂದ ಬಂದ್ಮೇಲೆ ನನಗೆ ಇಲ್ಲಿ ಕಾರ್ಯಕರ್ತರಾಗಿ ದುಡ್ದಿದ್ದಕ್ಕೆ ನನಗೆ ಹೆಮ್ಮೆ ಇದೆ. ಯಾಕಂದ್ರ ಈ ಪಕ್ಷದಲ್ಲಿ, ಎಲ್ಲಾ ಪಕ್ಷದಲ್ಲಿ ಏನು ಒಂದು ಬೇರೆ ಇರುತ್ತೆ. ನಮ್ಮ ಪಕ್ಷದಲ್ಲಿ ಕೆಳಮಟ್ಟದಿಂದ ಗುರುತಿಸುವಂತಹ ಏನಾದ್ರೂ ಒಂದು ಕೆಲಸ ಮಾಡಿದ್ರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಮತ್ತೊಂದ್ ಕಡೆ ಆಗುದಿಲ್ಲ. ನನ್ನ ಜಿಲ್ಲೆಯ ಎಲ್ಲಾ ನಾಯಕರು ಮತ್ತು ಮುಖಂಡರುಗಳು ಇದಕ್ಕೆ ಕಾರಣೀಭೂತರಾಗಿದ್ದಾರೆ. ಅಧ್ಯಕ್ಷರಾಗಿರಿ, ನನ್ನ ಮುಂದಿನ ಅನಿಸಿಕೆ ಅಂದ್ರೆ, ಪ್ರತಿ ಒಂದು ಬೂತ್ ಮಟ್ಟದಿಂದ, ಪ್ರತಿ ಒಂದು ಬೂತ್ ನಲ್ಲೂ ಕೂಡ ಒಂದು ಮಹಿಳೆಯರನ್ನ ನಾವು ಅಲ್ಲಿ ಕಳಿಸಿದ್ರೆ ಅವ್ರ ಬಗ್ಗೆ ಅಂದ್ರೆ ಅವ್ರ ಮನೆಯಲ್ಲಿ ಕಷ್ಟ ಸುಖಗಳ ಬಗ್ಗೆ ಹಿಡ್ಕೊಂಡು ಪ್ರತಿ ಒಂದು ಎಲ್ಲದನ್ನು ಅವ್ರ ಜ್ಞಾನ ಬಂದು ನಮ್ಮ ಕಾಂಗ್ರೆಸ್ ಯೋಜನೆಗಳು ಅವ್ರ ಮನೆಯಲ್ಲಿ ತಲುಪಿಸಿದ್ದು, ಆಮೇಲೆ ನಮ್ಮ ಏನು ಒಂದು ಯೋಜನೆ ಕೊಟ್ಟಿದ್ದು ಅವ್ರ ಬಡತನಕ್ಕೆ ಏನ್ ಅನುಕೂಲ ಆಯ್ತು ಅನ್ನೋದೊಂದು ಇಟ್ಕೊಂಡು ನಾವು ಇದು ಪಕ್ಷ ಸಂಘಟನೆ ಮಾಡ್ಬೇಕಂತ. ಮಹಿಳಾ ರಾಜ್ಯಾಧ್ಯಕ್ಷ ಕವಿತಾ ಪಾಟೀಲ್ ಅವರು ನಮ್ಗೆ ಒಂದು ಬಲ ಕೊಟ್ಟಿದ್ದಾರೆ. ಪಕ್ಷದಲ್ಲಿ ನೀವ್ ಒಳ್ಳೆ ಕೆಲಸ ಮಾಡು, ಸಂಘಟನೆ ಮಾಡು, ನಿಮ್ ಹಿಂದೆ ನಾವಿದ್ದೀವಿ, ಕಾರ್ಯಕರ್ತರಿಗೆ ಒಳ್ಳೆ ದಾರಿಯಲ್ಲಿ ಕರ್ಕೊಂಡು ಹೋಗು, ಪಕ್ಷ ಸಂಘಟನೆ ಮಾಡಿ ಪ್ರತಿ ಒಂದು ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ನಗರಸಭೆ, ಪುರಸಭೆ, ಈ ತರ ಹಲವಾರು ಗ್ರಾಮ ಪಂಚಾಯತಿ ಎಲೆಕ್ಟೆಡ್ ಮೆಂಬರ್ಗಳು ಆಗ್ಲಿಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಡೋಣ. ಹೆಮ್ಮೆಯ ಹೆಣ್ಮಕ್ಳಿಗೆ ಒಂದು ಈ 33% ನಾವು ಅದನ್ನ ಅಳವಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನನಗೊಂದು ಸಲಹೆ ಕೊಟ್ಟಿದ್ದಾರೆ. रमीजा नदापुर, जिला महिला कांग्रेस अध्यक्ष बीजेपी। कार्यक्रम बहुत ही सक्सेसफुली हुआ है। हमारे नए अध्यक्ष के नेतृत्व में हम सारे कांग्रेस के, सारे महिला कांग्रेस के कार्यकर्ता बहुत पुष्टि से काम करेंगे और हमारे जिले में कांग्रेस का नाम रोशन। क्या वजह पदाग्रहण के लिए आए थे और हमारे महिला संगठन से बात करने के लिए आए थे। हमारे राज्याध्यक्ष बहुत ही सक्षम इंसान है और ग्राउंड लेवल से कार्यकर्ताओं को एक नया ग्रुप देने के लिए आए थे। तो हमें बहुत खुशी है कि वो हम सब लोगों को, हमारे सारे महिला कार्यकर्ताओं को मिले और हमारी आशा है कि आगे वाले सारे इलेक्शंस में और आने वाले दिनों में ज्यादा से ज्यादा महिला कांग्रेस में एक अच्छे पद पे जाए। 5 गारंटी कांग्रेस इसमें गृहलक्ष्मी की दोनों समस्या हो रही, पैसे नहीं आ रहे, इसलिए आरोप लगाया गया। नहीं, मैं इनको नहीं मानती क्योंकि हमारे एक कमेटी भी रचना हुई है अभी, गारंटी कमेटी, जहाँ पे हर एक तालुक में उनके एक अध्यक्ष है। तो अगर ऐसे कोई भी इंस्टेंसेस आपको दिखे तो आप एक काम कर सकते हैं, आप हमारे अध्यक्ष को कांटेक्ट कर सकते हैं और हमारे जो भी कार्यकर्ता है उनको एक बार आप कांटेक्ट करेंगे तो वो तालुक अध्यक्ष को आपका दूध देंगे,
कि जो भी समस्याएं हम सॉल्व करेंगे। कांग्रेस पक्ष की ये एक बहुत ही बुरी है कि हम आगे के दिनों में 100% जीएसटी सारे महिलाओं को दे सकें। लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।